ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಮಕ್ಕಳು ಸ್ಕೂಲ್ ಬಿಟ್ಟು ಬಂದ ಕೂಡಲೇ ಏನರ ಮಾಡ್ಕೊಡಂತಾರೆ ನಿಮ್ಗೆ. ಹಾಗಾದ್ರೆ ಇವತ್ತು 2 ಥರ ಸ್ನ್ಯಾಕ್ಸ್ ಮಾಡಿ ತೋರ್ಸಾತೀನಿ. 1 ಕಪ್ ಗೋಧಿ ಹಿಟ್ಟು ರವಾಯಿಂದ ಫಟಾಫಟ್ ಅಂತ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬಿಡೋಣ. ಫಸ್ಟ್ ಅದಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಫಸ್ಟಿಗೆ ಬೆಲ್ ಐಕಾನ್ ಒತ್ತು ಬಿಡ್ರಿ, ಅಂದ್ರೆ ನಾನು ಫಸ್ಟ್ ವಿಡಿಯೋ ಮಾಡಿದ್ದೆಲ್ಲ ನಿಮಗೆ ಬರ್ತೈತಿ. ಮಿಸ್ ಮಾಡಲಾರ್ದ ವಿಡಿಯೋ ನಿಮಗೆ ನೋಡ್ಬೋದು. ಈಗ ಫಟಾಫಟ್ ಅಂತ ವಿಡಿಯೋ ಮಾಡಿಬಿಡೋಣ ಬರ್ರಿ. ಫಸ್ಟಿಗೆ ಒಂದು ಜಾರ್ ತೊಗೊಂಡೇನು ನೋಡ್ರಿ. ಅದ್ರೊಳಗೊಂದು ನಿಮಗೆ ಖಾರ ಎಷ್ಟು ಬೇಕಾಗ್ತೈತೆ ಅಷ್ಟು ಮೆಣ್ಸಿನ್ಕಾಯಿ ಹಾಕೋಬೋದು. ನಾನು ಇದು ಕಲರ್ ಇಲ್ಲ, ಗುಂಡ್ರು ಮೆಣ್ಸಿನ್ಕಾಯಿ ಇದು ಅಂದ್ರೆ ಖಾರ ಅಷ್ಟು ಆಗ್ತೈತಿ. ಒಂದು 5 ತೊಗೊಂಡೇನು ನಾನು. ಮತ್ತು 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಾಳು ಮೆಣಸು, 1 ಸ್ಪೂನು ಹವಿಸ್ ಕಾಳ್ರಿ, ಮತ್ತು ಒಂದು ಅರ್ಧ ಸ್ಪೂನು ಹಿಂಗೆ ಹಾಕೊಂಡೇನು ನೋಡ್ರಿ. ಇದನ್ನಿಷ್ಟು ಈಗ ಪೂರ ಪೌಡ್ರ್ ಗತೆ ಮಾಡ್ಕೊಂಬಂದ್ಬಿಡೋಣ್ರಿ. ಇದಿಷ್ಟು ಮಸಾಲೆ ನೋಡ್ರಿ. ನಮ್ಗೆ ನೀರು ಹಾಕ್ಬಾರ್ದ್ರಿ, ಹಂಗೆ ಡ್ರೈ ಪೌಡ್ರ್ ಮಾಡ್ಕೊಂಬರೋಣ್ರಿ. ನೀವು ಇದನ್ನೊಂದು ಸತಿ ಮಕ್ಳಿಗೆ ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ಮತ್ತು ಹೊರಗಿಂದ ತಿಂದು ಇಷ್ಟ ಆಗೋದಿಲ್ಲ ಅವ್ರಿಗೆ. ಇಷ್ಟು ಪೌಡ್ರ್ ಆದ್ರೆ ಸಾಕು ನೋಡ್ರಿ ನಮಗೆ. ನೋಡ್ರಿ ಇಷ್ಟು ನೈಸ್ ಆಗೈತಿ. ಈಗ ಒಂದು ಬುಟ್ಟಿ ತಗೋರಿ. ನಾನು ಸಾಣಿಸಿದ್ದಿಲ್ಲಲ್ರಿ ಹಿಟ್ಟು, ಹಾಗಾಗಿ ಸಾಣಿಸ್ಕೋತೀನಿ. ನಿಮ್ಮ ಸಾಣಿಸಿದ್ದಿದ್ರೆ ಡೈರೆಕ್ಟ್ ಹಾಕೋಬೋದು. ನಾನೀಗ ಫಸ್ಟಿಗೆ ಒಂದು ಕಪ್ ಹಾಕೊಂಡೇನು ನೋಡ್ರಿ. ಆಮೇಲೆ ಇನ್ನೊಂದು ಕಪ್ ಹಾಕೋತೀನಿ ಗೋಧಿ ಹಿಟ್ಟು. ನಾವು ಗೋಧಿ ಹಿಟ್ಟು ತೊಗೊಂಡೇನಿ ರೀ. ಮತ್ತು ಆ ಹಿಟ್ಟು ಇಲ್ಲಿದೆ 2 ಕಪ್ ಗೋಧಿ ಹಿಟ್ಟು ಹಾಕೊಂಡೀನಿ. ಫಟಾಫಟ್ ಅಂತ ಸಾಣಿಸ್ಕೊಂಡ್ಬಿಟ್ಟೆ. ಈಗ ಮತ್ತು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ರವೆ ತೊಗೊಂಡೇನಿ ನೋಡ್ರಿ. ನಾನು ಅರ್ಧನೂ ಇಲ್ಲಿದೆ, ಸ್ವಲ್ಪ ಕಡಿಮೆ ಐತಿ. ಅದನ್ನಿಷ್ಟು ಅದಕ್ಕೆ ಹಾಕೊಂಡೆ. ಮತ್ತು ಕಡ್ಲೆ ಹಿಟ್ಟು ತೊಗೋತೇನೆ ನೋಡ್ರಿ. ನಾನು 3 ಸ್ಪೂನ್ ಹಾಕೋತೇನೆ ಕಡಲೆ ಹಿಟ್ಟು. ಈಗ ಇದಿಷ್ಟು ರೆಡಿ ಆತ್ರಿ. ಆಮೇಲೆ ಈಗ ಮಸಾಲೆ ಪೌಡ್ರ್ ಮಾಡಿಟ್ಟಿದ್ವಲ್ಲ ಅದನ್ನಿಷ್ಟು ಹಾಕೋತೇನೆ ನೋಡ್ರಿ. ನೀವು ನೋಡ್ಕೊಂಡು ಹಾಕೋಬೋದ್ರಿ. ಮತ್ತು ಹಿಟ್ಟು ಏನಾರು ನೀವು ಕಡಿಮೆ ತೊಗೊಂಡಿದ್ರೆ, ನಾನು ಇದು ಹಿಟ್ಟು ಎಷ್ಟು ತೊಗೊಂಡಿಲ್ಲ ಅದಕ್ಕೆ ಇದು ಕರೆಕ್ಟ್ ಐತೆ ಅಂತೇಳಿ ಇಷ್ಟು ಹಾಕೊಂಡೇನಿ. ನೀವು ಕಡಿಮೆ ಹಿಟ್ಟು ತೊಗೊಂಡಿದ್ರೆ 2 ಸ್ಪೂನು 1 ಸ್ಪೂನು ಹಂಗೆ ಹಾಕೋಬೋದು. ಆಮೇಲೆ ಮಸಾಲೆ ಎಲ್ಲ ಹಾಕ್ಕೊಂಡಿಂದ ಮತ್ತು ಅಜ್ವಾನ್ ಹಾಕೋತೇನೆ ನೋಡ್ರಿ 1 ಸ್ಪೂನು. ಸ್ವಲ್ಪ ಕೈ ಒಳಗೆ ತಿಕ್ಕ ಹಾಕೊಂಡ್ಬಿಡ್ರಿ. ಆಮೇಲೆ 1-2 ಸ್ಪೂನು ಎಳ್ಳು ಹಾಕೋತೀನಿ, ಬೆಳೆ ಎಳ್ಳು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡ್ರಿ. ಈಗ ನಿಮ್ಮ ಕೈಲೇ ಎಲ್ಲ ಪೂರ ಮಸಾಲೆ ಉಪ್ಪು ಎಲ್ಲ ಕೂಡ್ಕೊಳಂಗೆ ಕಲಿಸ್ಕೊಂಬಿಡ್ರಿ. ನೀರು ಹಾಕಲ್ರಿ, ಹಂಗೆ ಫಸ್ಟ್ ಎಲ್ಲ ಕೂಡೋಂಗೆ ಕಲಿಸ್ಕೊರಿ ಅದನ್ನ. ಈಗ ಇದಕ್ಕೆ ಎಣ್ಣೆ ಹಾಕೊಂಡ್ರಿ. ಒಂದು 4-5 ಸ್ಪೂನ್ ಹಾಕೊಂತೇನೆ ನೋಡ್ರಿ ನಾನು. ಇದನ್ನು ಎಣ್ಣೆ ಹಿಟ್ಟೆಲ್ಲ ಕೂಡೋಂಗೆ ಕಲಿಸ್ಕೋತೇನೆ ನೋಡ್ರಿ. ಪೂರ ನಮ್ಮ ಈ ಕೈ ಒಳಗೆ ಹಿಡಿದ್ರೆ ಅದು ಪೂರ ಈಗ ಚಕ್ಲಿ ಹಿಟ್ಟಿಗೆ ಮಾಡ್ಕೋತೇವಲ್ರಿ, ಹಂಗೆ ಉಂಡೆ ಆಗ್ಬೇಕು ನೋಡ್ರಿ ಕೈ ಒಳಗೆ. ಪೂರ ಫಸ್ಟಿಗೆ ನೀರು ಹಾಕ್ಕೊಂಡು ಕಲಿಸ್ಕೊಬಾರ್ದ್ರಿ ಯಾವಾಗಲೂ. ಪೂರ ಅದನ್ನ ಕೈಲೇ ಒಣ ಹಿಟ್ಟನ್ನ ಕಲಿಸ್ಕೋಬೇಕ್ರಿ. ಈ ಥರ ಉಂಡೆ ಆಗ್ಬೇಕು. ಆಮೇಲೆ ನಾನು ಇದೊಂದು ಗ್ಲಾಸ್ ನೀರು ತೊಗೊಂಡೇನೆ ನೋಡ್ರಿ. ಇದೊಂದು ಗ್ಲಾಸ್ಕಿಂತ ಒಂದು ಸ್ವಲ್ಪ ಇನ್ನೊಂದು 2 ಸ್ಪೂನ್ ಹೆಚ್ಚಿಗೆ ಆಗ್ತೈತಿ ನೀರು. ಒಂದು ಸ್ವಲ್ಪ ಮೆತ್ತಗೆ ಕಲಿಸ್ರಿ, ಅಂದ್ರೆ ರವೆ ಹಾಕಿರ್ತೇವಲ್ಲ ಆಮೇಲೆ ಹಿಟ್ಟು ಭಾಳ ಗಟ್ಟಿಯಾಗಿ ಬಿಡ್ತೈತಿ. ನೀವು ಚಪಾತಿ ಹಿಟ್ಟು ಕಲಿಸ್ತಿರಲ್ಲ ಸೇಮ್ ಅದೇ ಟೈಪಾಗಿ ಕಲಿಸ್ರಿ. ಈಗ ಒಂದು 10 ನಿಮಿಷ ಇಲ್ಲಾಂದ್ರೆ ನೀವು ಅರ್ಧ ಗಂಟೆ ಟೈಮ್ ಇದ್ರೂ ಇಟ್ಕೊಂಡ್ಬಿಡ್ಬೋದ್ರಿ. ಅಂದ್ರೆ ರವೆ ಹಾಕಿರ್ತೇವಲ್ಲ ಪೂರ ಎಷ್ಟು ನೆನೀತೈತಲ್ಲ ಅಷ್ಟು ಚಲೋ ಆಗ್ತೈತಿ. ನಾವು ಒಂದು ಅರ್ಧ ಗಂಟೆ ಅಷ್ಟು ಇಟ್ಟಿದ್ದೆ ನೋಡ್ರಿ ಇದನ್ನು ನೆನೆಯಕ್ಕೆ.
ಈಗ ನೆಂದೈತೆ ನೋಡ್ರಿ ಅರ್ಧ ಗಂಟೆ ಬಿಟ್ಟು. ಎಷ್ಟು ಚಲೋ ಆಗೈತ್ರಿ. ರವೆ ಪೂರ ಎಲ್ಲ ನೆಂದೈತಲ್ಲ, ಸಾಫ್ಟ್ ಆಗೈತೆ ಕೈ ಒಳಗೆ ಹಿಟ್ಟಿದು. ಈಗ ಮ್ಯಾಗ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದನ್ನು ಮಿದ್ಕೋತೇನೆ ನೋಡ್ರಿ. ಪೂರ ರವೆ ಹಿಟ್ಟು ನೆಂದಿರ್ತೈತಲ್ರಿ, ಪೂರ ಎಲ್ಲ ಹಿಟ್ಟು ರವೆ ಕೂಡ್ಕೊಂಡಂಗೆ ಮಿದ್ಕೊಂಬಿಡ್ರಿ. ಒಂದು ಸ್ವಲ್ಪ ಮ್ಯಾಗಿಂದ ಹಿಂಗೆ ಬಡಿದ್ರೆ ಲಘು ಕೂಡ್ಕೋತೈತ್ರಿ ಎಲ್ಲ. ಇನ್ನೊಟ್ಟು ಸಾಫ್ಟ್ ಆಗ್ತೈತ್ರಿ ಹಿಟ್ಟು. ನೀವು ಒಂದು ಆಲೂಗಡ್ಡೆ ಇಲ್ಲಾಂದ್ರೆ ಸಣ್ಣದು ನಿಮಗೆ ಅಷ್ಟು ಸೈಜ್ ಬೇಕು ಅಷ್ಟು ಸೈಜಿಂದ ಉಳ್ಳಿ ತೊಗೋಬೋದ್ರಿ ಇದನ್ನು. ನೋಡ್ರಿ ನಾ ಇಷ್ಟು ದೊಡ್ಡದು ತೊಗೊಂಡೇನಿ. ನೀವು ಎಷ್ಟು ಬೇಕಾದ್ರೂ ಅಷ್ಟು ತೊಗೊಬೋದ್ರಿ. ಸಣ್ಣದಾದ್ರೆ ತೊಗೋಬೋದು, ಇಲ್ಲಾಂದ್ರೆ ದೊಡ್ಡದಾದ. ಭಾಳ ಸಣ್ಣ ತೊಗೋಬಾರ್ದ್ರಿ. ಈಗ ನಾ ತೊಗೊಂಡೇನಿಲ್ಲ, ಸೇಮ್ ಅಷ್ಟು ತೊಗೊಂಡ್ರೆ ಸಾಕು ನಮಗೆ. ಈಗ ಅದನ್ನು ಲಟ್ಟಿಸ್ಕೊಂಬಿಡೋಣ್ರಿ. ಒಂದು ಸ್ವಲ್ಪ ನಾನು ಗೋಧಿ ಹಿಟ್ಟು ಹಚ್ಕೋತೀನಿ ನೋಡ್ರಿ ತಳಗೆ. ಇಲ್ಲಾಂದ್ರೆ ನಿಮಗೆ ಬೇಕಂದ್ರೆ ಎಣ್ಣೆನೂ ಹಚ್ಕೋಬೋದು. ಪೂರ ತೆಳ್ಳಗೆ ಲಟ್ಟಿಸ್ಕೋತೇನೆ ರೀ. ಭಾಳ ತಿಳುನೂ ಅಲ್ಲ ದಪ್ಪನೂ ಅಲ್ಲ, ಹಂಗೆ ಲಟ್ಟಿಸ್ಕೋತೇನೆ ನೋಡ್ರಿ. ತಳಗೊಂದು ಸ್ವಲ್ಪ ಹಿಟ್ಟು ಹಾಕಿ ಲಟ್ಟಿಸ್ಕೊಂಬಿಡ್ರಿ. ಅಂದ್ರೆ ಅಂಟ್ಕೊಳಂಗಿಲ್ಲ ಅದಕ್ಕೆ ಕಲ್ಲಿಗೆ. ನೋಡ್ರಿ ಇಷ್ಟು ದೊಡ್ಡದು ಮಾಡಿದೆ ನಾನು. ನೀವು ಎಷ್ಟು ಬೇಕಾದಷ್ಟು ದೊಡ್ಡದು ಮಾಡ್ಬೋದು ಇದನ್ನು. ಹಿಟ್ಟು ಜಾಸ್ತಿ ತೊಗೊಂಡ್ರೆ ಇನ್ನೂ ದೊಡ್ಡದಾಗ್ತೈತಿ. ನೋಡ್ರಿ ಲಟ್ಸೋದಾತೀಗ. ಈಗ ಇದನ್ನು ಕೊರ್ಕೊಳೋ ಮಟ್ಟ ಅಂದ್ರೆ ಒಂದು ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಟು ಬಂದುಬಿಡೋಣ. ಅಂದರೆ ಎಣ್ಣೆ ನಾವು ಇದನ್ನು ರೆಡಿ ಮಾಡ್ಕೊಳೋ ಮಟ್ಟ ಅಂದ್ರೆ ಎಣ್ಣೆನೂ ಕಾಯ್ತೈತಿ. ಈಗ ಇದು ಲಟ್ಟಿಸಿಟ್ಕೊಂಡಿದ್ವಲ್ರಿ, ಅದಕ್ಕೆ ಒಂದು ನೀವು ಡಬ್ಬಿ ಬಾಯಿ ಇರ್ತೈತಲ್ಲ ಅದನ್ನ ತೊಗೊಂಡು ನಾನು ಇದು ಕಿತ್ಲಿ ಇರ್ತೈತಲ್ರಿ ಅದ್ರ ಬಾಯಿದೆ. ನೀವು ಮನೆಯೊಳಗೆ ಡಬ್ಬಿ ಬಾಯಿ ಇದ್ರೆ ಅದನ್ನು ತೊಗೊಳ್ಬೇಕಂದ್ರೆ ಮಾಡ್ಕೋಬೋದು. ಇಷ್ಟ ಮೀಡಿಯಮ್ ಸೈಜ್ ಕರೆಕ್ಟ್ ಐತ್ರಿ. ಭಾಳ ದೊಡ್ಡದಾದ್ರೂ ಚಲೋ ಕಾಣೋಂಗಿಲ್ಲ ಅವ. ಈ ಥರ ರೌಂಡ್ ಆಗ್ಬೇಕು ನೋಡ್ರಿ. ಇದೆಲ್ಲ ತೆಗೆದು ಒಂದು ಸೈಡ್ ಇಡ್ರಿ. ಆಮೇಲೆ ಅದನ್ನು ಮತ್ತು ಇನ್ನೊಂದು ಉಳ್ಳಿ ಮಾಡ್ಕೊತಿರ್ತೇವಲ್ಲ ಅದ್ರೊಳಗೆ ಹಾಕ್ಕೊಂಡು ಲಟ್ಟಿಸ್ಕೋಬೋದ್ರಿ. ಅದೇನು ವೇಸ್ಟ್ ಆಗೋದಿಲ್ಲ. ನೋಡ್ರಿ ನಾವು ಒಂದು ಸತಿ ಲಟ್ಟಿಸ್ಕೊಂಡ್ರೆ ಒಂದು ಏಳು ರೌಂಡ್ ಆಗ್ತಾವ ಇವು. ಈಗ ಒಂದು ಚಾಕು ತೊಗೊಂಡೇನಿ ನೋಡ್ರಿ ನಾನು. ಆ ಚಾಕುಲೇ ಸ್ವಲ್ಪ ನಡು ಅಷ್ಟು ಕಟ್ ಮಾಡ್ಕೋತೇನೆ. ಸ್ವಲ್ಪ ರೀ, ಪೂರ ಜಾಸ್ತಿ ಅಲ್ಲ, ಒಂದು ಸ್ವಲ್ಪ ಅಷ್ಟು. ಈಗ ಇದನ್ನು ಕೋನ್ ಇರ್ತೈತಲ್ರಿ, ಕೋನೈಸ್ ಆ ಟೈಪ್ ಸುತ್ಕೊಳ್ಬೇಕು ನೋಡ್ರಿ. ಫಸ್ಟ್ ನಡು ಕೈ ಒಂದು ಬಳ್ಳಿ ಇಡ್ರಿ. ಬಳ್ಳಿಟ್ಟು ಪೂರ ಸುತ್ಕೋರಿ. ಬಳ್ಳ ನಡು ಇಟ್ರೆ ಅದು ಹರಿಯೋದಿಲ್ರಿ, ಇಲ್ಲಾಂದ್ರೆ ಪೂರ ಅದು ಹರ್ಕೊಂತ ಬಂದ್ಬಿಡ್ತೈತಿ. ಇದೇ ಟೈಪ್ನ ಎಲ್ಲ ಮಾಡ್ಕೊಂಡ್ಬಿಡ್ಬೇಕು ನೋಡ್ರಿ. ಚಲೋ ಕಾಣಿಸ್ತೈತ್ರಿ, ನೋಡಾಕು ಅಟ್ರಾಕ್ಷನ್ ಆಕೈತಿ. ಮಕ್ಕಳು ಏನೋ ಹೊಸ ಟೈಪ್ ಅಂತ ಹೇಳಿ ಇದನ್ನ ತಿಂತಾರ. ಅದೇ ಒಂದು ಥರ ಚಕ್ಲಿ ಮತ್ತು ಕೋಡ್ಬಳ್ಗಿ ಇಂಥವ ಮಾಡಿ ಬೇಜಾರಾಗಿದ್ರೆ ಇದೊಂಥರ ಬೇರೆ ಟೈಪ್ ಐತಿ. ಒಂದು ಸತಿ ಮಕ್ಳಿಗೆ ಮಾಡಿಕೊಡ್ರಿ, ಇಷ್ಟಪಡ್ತಾರೆ ನೋಡ್ರಿ. ರೆಡಿ ಆದ್ವು. ಇಷ್ಟು ಹಿಂಗೆ ಮಾಡ್ಕೊಂಡ್ಬಿಡೋದ್ರಿ ಅವನ್ನ. ಈಗ ಇವಿಷ್ಟು ರೆಡಿ ಆದ. ನಾನು ಫಸ್ಟಿಗೆ ಏನು ಹೇಳಿದ್ದೆ ರೀ, 2 ಟೈಪ್ ಸ್ನ್ಯಾಕ್ಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಈಗ ಇದು ಒಂದು ಆತ್ರಿ, ಮತ್ತು ಇನ್ನೊಂದು ಮಾಡ್ತೇನೆ ನೋಡ್ರಿ. ಇದನ್ನು ಆಗಳ ಲಟ್ಟಿಸ್ಕೊಂಡ್ವಲ್ರಿ, ಸೇಮ್ ಅದೇ ರೀತಿನ ತೆಳ್ಳಗೆ ಲಟ್ಟಿಸ್ಕೊಂಡ್ಬಿಡ್ಬೇಕ್ರಿ. ಈಗ ಲಟ್ಟಿಸ್ಕೊಂಡ್ವಿ. ಸೇಮ್ ಶಂಕರಪಾಳೆ ಕರಿತೇವಲ್ರಿ ಆ ಥರ ಕರ್ಕೋರಿ. ಶಂಕರಪಾಳೆ ಟೈಪ್ ಕೊರೀರಿ. ನೀವು ಬೇಕಂದ್ರೆ ಚೌಕಾಗೂ ಕೊರಿಬೋದು, ಯಾವ್ದು ಡಿಸೈನ್ ಬೇಕಂದ್ರೂ ಮಾಡ್ಕೋಬೋದು. ನಾನು ಈ ಥರ ಮಾಡತ್ತೀನಿ. ಮಸ್ತಾಗಿದ್ದವು ರೀ, ಟೇಸ್ಟೂ ಆಗಿದ್ವು. ಕಲರ್ ಮತ್ತು ಖಾರದ್ದು ಶಂಕರಪಾಳೆ ಅಲ್ರಿ, ಮಕ್ಕಳು ಅಡ್ಡಾಡ್ಕೊಂತ ತಿಂತಾರೆ. ಚಹಾ ಕುಡೂ ಚಲೋ ಅನ್ನಿಸ್ತಾವೆ ತಿನ್ನಾಕ.
ನೋಡ್ರಿ ನಾ ಈ ಥರ ಶಂಕರಪಾಳ್ಯದಂಗೆ ಕರ್ಕೊಂಡೇನಿ. ನಿಮಗೆ ಯಾವ ಬೇಕು ಡಿಸೈನ್ ಆ ಟೈಪ್ ಕರ್ಕೋಬೋದ್ರಿ. ಈಗ ಇಷ್ಟು ಕೊರ್ದಿದ್ದಾತ, ಎಲ್ಲ ಮಾಡಿದಾತ. ಈಗ ಎಣ್ಣೆ ಒಳಗೆ ಹಾಕಿ ಕರೆದು ಬಿಡೋಣ್ರಿ. ಇದೊಂದು ಸ್ವಲ್ಪ ಈಗ ಕೋನ್ ಮಾಡೇವಲ್ರಿ, ಅದೊಂದು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಬೇಕ್ರಿ. ಅಂದ್ರೆ ಸುತ್ತಿರ್ತೀವಲ್ಲ ನಡುವ ಹಸಿ ಹಸಿ ಇರ್ತೈತಿ. ಅದೊಂದು ಸ್ವಲ್ಪ ಸಣ್ಣ ಉರಿ ಒಳಗೆ ಬೇಯಿಸ್ಬೇಕ್ರಿ. ಜೋರು ಇಟ್ರಂದ್ರೆ ಹೊತ್ತತೈತದ. ಇದು ಪಟಾಪಟ ಅಂತ ಮಾಡೋದು ಆಗ್ಬಿಡ್ತೈತಿ, ಕರಿಯೋದು ಒಂದು ಸ್ವಲ್ಪ ಲೇಟ್ ಆಗ್ಬಿಡ್ತೈತಿ ನೋಡ್ರಿ. ಅಂದ್ರೆ ಸಣ್ಣ ಉರಿ ಇಟ್ಟು ಬೇಯಿಸ್ಬೇಕಲ್ರಿ. ಈ ಕಡೆ ನಾವು ಒಂದು ಉಳ್ಳಿ ಮಾಡ್ಕೊಳೋ ಮಟ್ಟ ಅಂದ್ರೆ ಒಂದು ಉಳ್ಳಿ ರೆಡಿ, ಒಂದು ಉಳ್ಳಿ ಚಂದಾಗಿ ಬೆಂದಿರ್ತೈತ್ರಿ. ಪೂರ ಈ ಥರ ಗುಳ್ಳಿ ಬರೋದು ಕಡಿಮೆ ಆಗ್ಬೇಕು ನೋಡ್ರಿ, ಅವಾಗ ತೆಗಿಬೇಕ್ರಿ ಇವನ್ನ. ಪೂರ ಒಳಗೆಲ್ಲ ಬೆಂದಿರ್ತೈತೆ ಅಂದ್ರೆ ಇವ ಒಂದು 2-3 ಸತಿ ಹಿಂಗೆ ಒಳಗೆ ಸುತ್ತಿರ್ತೇವಲ್ಲ, ಅದು ಜಲ್ದಿ ಬೇಯೋದಿಲ್ರಿ, ಲಘು ತೆಗೆದ್ರೆ. ಒಟ್ಟ ಗ್ಯಾಸ್ ಫ್ಲೇಮು ಜೋರು ಮಾಡಬಾರ್ದ್ರಿ. ಫಸ್ಟಿಗೆ ಎಣ್ಣೆ ಕಾಸಿ ಏನು ಮಾಡಿರ್ತೀವಲ್ಲ ಅದಷ್ಟು, ಆಮ್ಯಾಗ ಪೂರ ಸಣ್ಣ ಉರಿ ಒಳಗೆ ಇಟ್ಟು ಬೇಯಿಸ್ಬೇಕ್ರಿ. ಈಗ ಇವು ರೆಡಿ ಆದ್ವಿ. ಈಗ ಶಂಕರಪಾಳೆ ಕರ್ಕೊಂಡ್ರಿ ನೋಡ್ರಿ. ಆಗಳೇ ಹಂಗೆ ಎಲ್ಲ ತೆಗ್ದಿದ್ನಲ್ಲ, ಇವೆಲ್ಲ ತಾವ ಎಣ್ಣೆ ಒಳಗೆ ಹಾಕಿದ ಕೂಡ ತಾವ ಬಿಟ್ಕೊಂಡ್ಬಿಡ್ತೈತ್ರಿ ಅದು ಒಂದೊಂದು. ಇದನ್ನ ಸ್ವಲ್ಪ ಜೋರು ಉರಿ ಒಳಗೆ ಬೇಯಿಸ್ಬೇಕ್ರಿ. ಅಂದ್ರೆ ಅದು ಎಣ್ಣೆ ಭಾಳ ಕಾಯ್ಬೇಕ್ರಿ. ಇದಕ್ಕೆ ಜೋರು ಉರಿ ಒಳಗೆ ಬೇಯಿಸಿ ಆಮ್ಯಾಗ ಪೂರ ಸಣ್ಣ ಇಟ್ಟು ಬೇಯಿಸ್ಕೋಬೇಕ್ರಿ. ಹಾಕಿದ ಕೂಡ ಜೋರೇ ಇಡ್ಬೇಕ್ರಿ ಉರಿ, ಇಲ್ಲಾಂದ್ರೆ ಅದು ಎಣ್ಣೆ ಹಿಡಿದು ಬಿಡ್ತೈತಿ. ಗೋಧಿ ಹಿಟ್ಟು ರವೆ ಇದ್ರೆ ಸಾಕ್ರಿ, ಫಟಾಫಟ್ ಅಂತ ಮಕ್ಕಳಿಗೆ ಸಂಜೆ ಮುಂದೆ ಸ್ನ್ಯಾಕ್ಸ್ ರೆಡಿ ಆಗಿಬಿಡ್ತೈತಿ ನೋಡ್ರಿ. ಎಷ್ಟು ಚಲೋ ಆಗವ. ನೀವು ಒಂದ್ಸತಿ ಮನೆಯೊಳಗೆ ಮಾಡ್ಕೊರಿ, ತಿನ್ನಿರಿ. ಹೆಂಗಾಗ್ಯವಂತೆ ಕಮೆಂಟ್ ಮಾಡಿ ಹೇಳ್ರಿ. ಒಂದ್ಸತಿ ಮಾಡಿಕೊಡ್ರಿ ಮಕ್ಕಳಿಗೆ, ಹಗಲೆ ಮುಗ್ಲೆ ಕೇಳ್ತಾರೆ ನೋಡ್ರಿ. ನೋಡ್ರಿ ಎಷ್ಟು ಇದನ್ನು ಕ್ರಿಸ್ಪಿ ಆಗ್ಯಾವ, ಮುಟ್ಟಿದ್ರನ ಪಳ್ಳಂತಾವ. ನೋಡಿದ ಕೂಡ ಮಕ್ಕಳಿಗೆ ಅಟ್ರಾಕ್ಷನ್ ಆಕೈತಿ. ಅಷ್ಟು ಒಂಥರ ಏನೋ ಚೇಂಜಸ್ ಇದ್ದಂಗೆ ಅದಾವಲ್ರಿ, ಹಾಗಾಗಿ ಕೋನ್ ಐಸ್ ಇರ್ತಾವಲ್ರಿ ಸೇಮ್ ಹಂಗಾಗ್ಯಾವ. ಮತ್ತು ಒಳಗೆ ಗುಲಾಬಿ ಹೂವು ಕಣ್ಣಂಗೆ ಕಾಣಿಸ್ತಾವ. ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಈಗ ಶಂಕರಪಾಳೆ ನೋಡ್ರಿ ಎಷ್ಟು ಚಲೋ ಆಗ್ಯಾವ. ಇವು ಹೊತ್ಯಾವ ಅನ್ಕೋಬೇಡ್ರಿ, ಇದು ಗೋಧಿ ಹಿಟ್ಟಿಂದಲ್ರಿ, ಹಾಗಾಗಿ ಅದ ಕಲರ ಬರ್ತೈತ್ರಿ. ಅದು ಮೈದಾ ಹಿಟ್ಟಿನ ಮಾತ್ರ ಬಿಳೆ ಕಲರ್ ಬರ್ತೈತಿ. ಇದು ಗೋಧಿ ಹಿಟ್ಟಿಂದ ಮತ್ತು ಒಣ ಖಾರ ಹಾಕಿವಲ್ರಿ, ಹಾಗಾಗಿ ಕಲರ್ ಈ ಥರ ಬಂದೈತದ. ಹೊತ್ತೈತಂತ ಅನ್ಕೋಬೇಡ್ರಿ. ನೋಡ್ರಿ ಇವು ಎಷ್ಟು ಪಳ್ಳಾಗ್ಯಾವು, ಚಲೋ ಆಗ್ಯಾವ. ಅನ್ನದ ಜೊತೆ ಒಂದು 4 ಸೈಡಿಗೆ ಇಟ್ಕೊಂಡ್ಬಿಟ್ರೆ ಭಾರಿ ಟೇಸ್ಟ್ ಅನ್ನಿಸ್ತಾವ ನೋಡ್ರಿ. ಇದರ ಅಂತ ಒಂದು ಸಾಸ್ ತೊಗೊಂಡು ಹಚ್ಕೊಂಡು ತಿಂದರೆ ಮಾರಿ ಮಸ್ತ್ ಅಕ್ಕಾವ. ಇದೇ ಥರ ವಿಡಿಯೋ ನೋಡ್ತೀರಿ. ಥ್ಯಾಂಕ್ ಯು ವಾಚಿಂಗ್.